Hello students. So yeah, already new on board ನಾನು already ಬರ್ಬಿಟ್ಟಿದ್ದೀನಿ. So we are starting with a new lesson, that is perimeter and area. That is your chapter 11, chapter number 11 ಆಗಿರ್ತದೆ. And yeah, ನೀವು usually like 7, 6 ಸ್ಟ್ಯಾಂಡರ್ಡ್ ಅಲ್ಲೇ ನಿಮ್ಗೆ ಟೂ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಪಾಲಿಗಾನ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಸೊ ಪಾಲಿಗಾನ್ಸ್ ಬಂದು ಆಕ್ಚುಲಿ ಇದ್ರದ್ದು ಏನಂತ ಹೇಳ್ತಾರೆ ಅಂದ್ರೆ ಬೇಸಿಕ್ ನಿಮ್ಗೆ ಪಾಲಿಗಾನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅಂಡ್ ಆಲ್ಸೋ ಪಾಲಿಗಾನ್ಸ್ ಅಲ್ಲಿ ಯಾವ್ಯಾವ ಶೇಪ್ಸ್ ಬರ್ತದೆ ಅಂತಾನು ಗೊತ್ತಿರುತ್ತೆ ನಿಮ್ಗೆ. ಸಿಕ್ಸ್ತ್ ಅಲ್ಲಿ ಇದ್ರದ್ದೆಲ್ಲ ಒಂದು ಬೇಸಿಕ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾವ್ ಇವಾಗ ಅದ್ರದ್ದು ಏನ್ ಪೆರಿಮೀಟರ್ ಆಗಿರ್ಬೋದು, ಅದ್ರದ್ದು ಏರಿಯಾ ಏನಾಗಿರ್ಬೋದು ಅನ್ನೋದನ್ನ ನೀವು ಸೆವೆಂತ್ ಅಲ್ಲಿ ಕಲಿತಾ ಇದ್ದೀರಾ. ಸೊ ಪಾಲಿಗಾನ್ ಅಂದ್ರೆ ಏನು, ವಿನೋ 2D ಇಮೇಜಸ್, ಅವು 2D ಇಮೇಜ್ ಅನ್ಬೋದು ಅಥವಾ 2D ಶೇಪ್ಸ್ ಅಂತ ಹೇಳ್ಬೋದು. 2D ಮೀನ್ಸ್ ಟೂ ಡೈಮೆನ್ಷನಲ್ ಶೇಪ್ಸ್ ಅದ್ರದ್ದು 3D ರಿಯಲಾಸ್ಟಿಕ್ ಗೊತ್ತಾಗಲ್ಲ. ಬರೀ ಪೇಪರ್ ಅಲ್ಲಿ ಮೇಲೆ ಏನ್ ಬರಿತೀವಿ ಅಂತ ಆಬ್ಜೆಕ್ಟ್ಸ್ ನಾವು ಟೂ ಡೈಮೆನ್ಷನಲ್ ಆಬ್ಜೆಕ್ಟ್ ಶೇಪ್ಸ್ ಅಂತ ಹೇಳ್ತೀವಿ. ಸೊ ಪಾಲಿಗಾನ್ಸ್ ಆರ್ ಆಲ್ಸೋ ಟೂ ಡೈಮೆನ್ಷನಲ್ ಶೇಪ್ಸ್ ಆಗಿರ್ತವೆ. ಅಂಡ್ ಆಲ್ಸೋ ದೇ ಫಾರ್ಮ್ ಅ ಕ್ಲೋಸ್ಡ್ ಫಿಗರ್, ಕ್ಲೋಸ್ಡ್ ಇಮೇಜ್ ಅಂತ ಏನಾದ್ರು ಹೇಳ್ಬೋದು. ದೋಸ್ ಆರ್ ದ ಕ್ಲೋಸ್ಡ್ ಫಿಗರ್ಸ್. ಕ್ಲೋಸ್ ಫಿಗರ್ಸ್ ಅಂದ್ರೆ ಪಾಲಿಗಾನ್, ಯಾವುದೇ ಒಂದು ಪಾಲಿಗಾನ್ ಶೇಪ್ ತಗೊಂಡು ನೀವು ಅದು ಕ್ಲೋಸ್ ಆಗಿರ್ತದೆ. ಅಂಡ್ ಆಲ್ಸೋ ದೇ ಫಾರ್ಮ್ ಅ ಸ್ಟ್ರೈಟ್ ಲೈನ್. ದೇ ಫಾರ್ಮ್ ಫ್ರಮ್ ಸ್ಟ್ರೈಟ್ ಲೈನ್ಸ್. ಓಕೆನಾ. ಸೊ ಒಂದು ಸ್ಟ್ರೈಟ್ ಲೈನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಈ ಪಾಲಿಗಾನ್ಸ್ ನ ಬರಿತೀವಿ ಅಂತ ಹೇಳ್ಬೋದು. ಅಂಡ್ ಇದೆಲ್ಲ ಕಮ್ಸ್ ಅಂಡರ್ ಪಾಲಿಗಾನ್ ಅಂದ್ರೆ ಏನು ಅನ್ನೋದು. ಪಾಲಿಗಾನ್ಸ್ ಆರ್ ದ ಟೂ ಡೈಮೆನ್ಷನಲ್ ಶೇಪ್, ದೇ ಫಾರ್ಮ್ ಅ ಕ್ಲೋಸ್ಡ್ ಫಿಗರ್. ಅಂಡ್ ಆಲ್ಸೋ ಪಾಲಿಗಾನ್ ಡ್ರಾ ಫ್ರಮ್ ಅ ಸ್ಟ್ರೈಟ್ ಲೈನ್ಸ್ ವಿತ್ ದ ಹೆಲ್ಪ್ ಆಫ್ ಸ್ಟ್ರೈಟ್ ಲೈನ್ಸ್ ಅಂತ ಹೇಳ್ಬೋದು. ದರ್ ಇಸ್ ನಥಿಂಗ್ ಲೈಕ್ ಕರ್ವ್ ಇಂದ ಮಾಡ್ಕೊಂಡು ಅಥವಾ ಜಿಗ್ಜಾಗ್ ಆಲ್ಸೋ ಕಮ್ಸ್ ಅಂಡರ್ ಸ್ಟ್ರೈಟ್ ಲೈನ್ಸ್. ಸೊ ಸ್ಟ್ರೈಟ್ ಲೈನ್ಸ್ ಇಂದ ನಾವೇನ್ ಮಾಡ್ತೀವಿ, ಪಾಲಿಗಾನ್ ನ ಬರಿತೀವಿ ಅಂತ ನಿಮ್ಗೆ ಗೊತ್ತು. ಸೊ ಎಕ್ಸಾಂಪಲ್ ಯಾವ್ಯಾವ ಪಾಲಿಗಾನ್ಸ್ ಅಂದ್ರೆ, ಬೇಸಿಕ್ ಎಕ್ಸಾಂಪಲ್ ಬಂದು ಟ್ರಯಾಂಗಲ್. ತ್ರೀ ಸೈಡ್ಸ್ ಇದೆ. ಟ್ರಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಅಂಡ್ ಆಲ್ಸೋ ರೆಕ್ಟಾಂಗಲ್ ಆಗಿರ್ಬೋದು, ಅಂಡ್ ಆಲ್ಸೋ ಬೆನ್ಸಿನ್ ರಿಂಗ್. ಸೊ ನಾನ್ ಬೆನ್ಸಿನ್ ರಿಂಗ್ ಅಂತ ಇದ್ದೀನಿ. ನಿಮ್ಗೆ ಇದ್ರಲ್ಲಿ ಆಕ್ಟಗಾನ್ ಬರುತ್ತೆ, ಎಕ್ಸಗಾನ್ ಬರುತ್ತೆ, ಹೆಪ್ಟಗಾನ್ ಬರುತ್ತೆ, ಪೆಂಟಗಾನ್ ಬರುತ್ತೆ. ಓಕೆನಾ. ಆಕ್ಟಗಾನ್ ಅಂದ್ರೆ 8 ಸೈಡ್ಸ್ ಇರೋದು, ಪೆಂಟಾ ಆಗಿರ್ಬೋದು, ಎಕ್ಸಾ 6 ಇರ್ಬೋದು, ಹೆಪ್ಟಾ 7 ಶೇಪ್ಸ್ ಇರ್ಬೋದು, ನ್ಯಾನೋಗಾನ್ ಇರ್ಬೋದು, ಡೆಕಾಡಾನ್ ಇರ್ಬೋದು. ಸೊ ಇವೆಲ್ಲ ಲೈಕ್ ನಂಬರ್ ಆಫ್ ಸೈಡ್ಸ್. ಬೇಸ್ಡ್ ಆನ್ ದ ಸೈಡ್ಸ್ ನಾವೇನ್ ಮಾಡ್ತೀವಿ, ನೇಮಿಂಗ್ ಕೊಡ್ತಾ ಇದೀವಿ. ಓಕೆನಾ. ಸೊ ಹಾಗಾಗಿ ಸೊ ಈ ತರ ಶೇಪ್ಸ್ ಇರೋದ್ನೆಲ್ಲ ನೀವೇನ್ ಮಾಡ್ತೀವಿ, ನಾವೇನಂತೀವಿ ಪಾಲಿಗಾನ್ ಅಂತ ಹೇಳ್ತೀವಿ. ಅಂಡ್ ಎಕ್ಸರ್ಸೈಸ್ 11.1 ಗೆ ಹೋಗಿಂತ ಮುಂಚೆ ಸೊ ನಿಮ್ಗೆ ಏನ್ ಬರುತ್ತೆ ಎಕ್ಸರ್ಸೈಸ್ 11.1 ಅಲ್ಲಿ ಅಂತ ಅಂದ್ರೆ, ನಿಮ್ ಎಕ್ಸರ್ಸೈಸ್ 11.1 is all about square and rectangle. Okay my dear students. So exercise 11.1 ಏನಿದೆ, ನಿಮ್ಗೆ ಕ್ವಶನ್ಸ್ ಓದ್ತಾನೆ ಗೊತ್ತಾಗ್ಬಿಟ್ಟಿದೆ ಅಲ್ಲಿ. ಪೆರಿಮೀಟರ್ ಮತ್ತೆ ಏರಿಯಾ, ಫೈಂಡ್ ದ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ದ ರೆಕ್ಟಾಂಗುಲರ್ ಅಂಡ್ ಸ್ಕ್ವೇರ್ ಅಂತ. ಸೊ ಫಸ್ಟ್ ಪೆರಿಮೀಟರ್ ಮತ್ತೆ ಏರಿಯಾ ಅಂದ್ರೆ ಏನು ಅಂತ ಗೊತ್ತಾಗೋಣ. ಸೊ ಪೆರಿಮೀಟರ್ ಏರಿಯಾ ಯಾವ್ದಕ್ ನಾವು ಕಂಡುಹಿಡಿಯೋದು, ಪಾಲಿಗಾನ್ ಶೇಪ್ಸ್ ಗೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಪೆರಿಮೀಟರ್ ಮತ್ತೆ ಏರಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ದಿಸ್ ಈಸ್ ಒನ್ ಆಬ್ಜೆಕ್ಟ್ ಅಂತ ಅನ್ಕೊಳ್ಳಿ. ಸಾರಿ, ನಾಟ್ ಆಬ್ಜೆಕ್ಟ್. ಇವಾಗ ಇದು ಆಬ್ಜೆಕ್ಟ್ ಏನೇ. ಸೊ ಇಮ್ಯಾಜಿನ್ ಇದೊಂದು ಫೋಟೋ, ನನ್ನ ಹತ್ರ ಇದೊಂದು ಫೋಟೋ ಕಾಪಿ ಇದೆ. ಓಕೆನಾ. ಸೊ ಈ ಫೋಟೋ ಕಾಪಿಗೆ ನಾನು ಐ ಶುಡ್ ಪುಟ್ ಅ ಫ್ರೇಮ್. ಸೊ ಏನ್ ಮಾಡ್ಬೇಕು, ನಾನು ಈ ಒಂದು ಫೋಟೋ ಕಾಪಿಗೆ ನಾನು ಇವಾಗ ಫ್ರೇಮ್ ಹಾಕಿಸ್ಬೇಕು. ಸೊ ಫ್ರೇಮ್ ಹಾಕಿಸ್ಬೇಕು ಅಂತಂದ್ರೆ ಫೋಟೋ ಸ್ಟುಡಿಯೋ ಅವ್ರು ಏನ್ ಮಾಡ್ತಾರೆ, ಇದ್ರದ್ದು ಎಲ್ಲ ಲೆಂತ್ ಮೆಷರ್ ಮಾಡ್ತಾರೆ. ಮೇಲೆ ಎಷ್ಟಿದೆ, ಇದ್ರ ಲೆಂತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ. ಸೊ ಎಲ್ಲ ಏನ್ ಮಾಡ್ತಾರೆ, ಫೋಟೋ ಫ್ರೇಮ್ ಹಾಕ್ಸ್ಬೇಕು ಅಂದ್ರೆ ಫಸ್ಟ್ ಮೆಷರ್ ಮಾಡಿ ನನ್ಗೊಂದ್ ಚೆನ್ನಾಗಿರೋ ಫೋಟೋ ಫ್ರೇಮ್ ನ ಹಾಕೊಡ್ತಾರೆ. ದೆಲ್ ಮೆಷರ್ ಇಟ್ ಲೈಕ್. ಸೊ ಅದ್ರದ್ದು ಔಟ್ಲೈನ್ ನ ಮಾತ್ರ ಮೆಷರ್ ಮಾಡ್ಕೊಂಡು ನನ್ಗೊಂದು ಫೋಟೋ ಫ್ರೇಮ್ ನ ಇದಕ್ಕೆ ರೆಡಿ ಮಾಡ್ಕೊಡ್ತಾರೆ. ಇನ್ ದ ಸೇಮ್ ವೇ ನಾನು ಇದೇ ಒಂದು ಫೋಟೋ ಕಾಪಿಗೆ ಲ್ಯಾಮಿನೇಷನ್ ಮಾಡಿಸ್ಬೇಕು. ಓಕೆನಾ. ಸೊ ಲ್ಯಾಮಿನೇಷನ್ ಮಾಡಿಸೋರು ಏನ್ ಮಾಡ್ತಾರೆ, ಅದ್ರ ಔಟ್ಲೈನ್ ನೋಡಲ್ಲ, ಬಟ್ ಏನ್ ಮಾಡ್ತಾರೆ, ಅದು ಎಷ್ಟು ಇದೆ ಅನ್ನೋದನ್ನ ನೋಡ್ತಾರೆ. ಈ ಒಂದು ಇದು ಲ್ಯಾಮಿನೇಷನ್ ಪೇಪರ್ ಅಲ್ಲಿ ಇಟ್ಟು ಈ ಒಂದು ಹೋಲ್ ಥಿಂಗ್ ಒಂದು ಲ್ಯಾಮಿನೇಷನ್ ಪೇಪರ್ ಅಲ್ಲಿ ಬರೀ ಇಷ್ಟೇ, ಈ ಒಳಗಡೆ ಏನಿದೆ ನೋಡಿ, ಇದು ಮಾತ್ರ ಆ ಲ್ಯಾಮಿನೇಷನ್ ಶೀಟ್ ಅಲ್ಲಿ ಎಷ್ಟು ಪ್ಲೇಸ್ ನ ಇದು ಕವರ್ ಮಾಡ್ತಿದೆ ಅನ್ನೋದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಸಮಥಿಂಗ್ ಲೈಕ್ ಒಂದು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಏನ್ ಡಿಫ್ರೆನ್ಸ್ ಕಾಣಿಸ್ತು ನಿಮ್ಗೆ. ಸೊ ದ ಡಿಫ್ರೆನ್ಸ್ ಈಸ್, ಪೆರಿಮೀಟರ್ ಅಂದ್ರೆ ವಿ ವಿಲ್ ಕನ್ಸಿಡರ್ ಓನ್ಲಿ ದ ಆಬ್ಜೆಕ್ಟ್. ಪೆರಿಮೀಟರ್ ಇಸ್ ನಥಿಂಗ್ ಬಟ್ ನೀವೊಂದು ಆಬ್ಜೆಕ್ಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಏನು ಆಬ್ಜೆಕ್ಟ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದು ಔಟ್ಲೈನ್ ಬಾಡಿದು ಲೆಂತ್ ಎಷ್ಟಿದೆ, ಆಯ್ತಾ. ಇನ್ ದ ಸೆನ್ಸ್ ಇವಾಗ ನಾನು ಈ ಒಂದು ಈ ಒಂದು ಫೋಟೋ ಈ ಆಬ್ಜೆಕ್ಟ್ ತಗೊಂತಾ ಇದ್ದೀನಿ ಅಂದ್ರೆ ಇದ್ರ ಔಟ್ಲೈನ್ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದು ಎಷ್ಟು ಲೆಂತ್ ಇದೆ, ಇದ್ರ ಔಟ್ಲೈನ್, ಇದು ಶೇಪ್ ಆಗಿರ್ಬೋದು, ಔಟ್ಲೈನ್ ಶೇಪ್. ಬಟ್ ಏರಿಯಾ ಅಂತಂದ್ರೆ ನಾನು ಇದೇ ಒಂದು ಆಬ್ಜೆಕ್ಟ್ ನ, ಫಾರ್ ಎಕ್ಸಾಂಪಲ್ ಇದು ನನ್ನ ಹತ್ರ ಒಂದು ವೈಟ್ ಬೋರ್ಡ್ ಇದೆ. ಓಕೆನಾ. ಸೊ ಐ ವಾಂಟ್ ಟು ಪ್ಲೇಸ್ ಆರ್ ಐ ವಾಂಟ್ ಟು ಕೀಪ್ ದಿಸ್ ಡಸ್ಟರ್
ಆನ್ ದಿಸ್ ಬೋರ್ಡ್. ಸಿ, ಐ ವಾಂಟ್ ಟು ಕೀಪ್ ದಿಸ್ ಡಸ್ಟರ್ ಆನ್ ದಿಸ್ ಬೋರ್ಡ್. ನಾನು ಈ ತರ ಇಟ್ಟಾಗ ಐ ಆಮ್ ಥಿಂಕಿಂಗ್ ಲೈಕ್ ಐ ಆಮ್ ಕನ್ಸಿಡರಿಂಗ್ ಆನ್ ದಿಸ್ ಬೋರ್ಡ್ ಹೌ ಮಚ್ ಪ್ಲೇಸ್ ದಿಸ್ ಡಸ್ಟರ್ ಇಸ್ ಕವರಿಂಗ್. ಸೊ ಎಲ್ಲಾ ಪ್ಲೇಸ್ ನು ಬರೀ ಡಸ್ಟರ್ ಕವರ್ ಮಾಡ್ತಿದ್ಯಾ? ಇಲ್ಲ, ಸಮ್ ಪರ್ಟಿಕ್ಯುಲರ್ ಏರಿಯಾ, ಸಮ್ ಪರ್ಟಿಕ್ಯುಲರ್ ಸ್ಪೇಸ್ ನ ಮಾತ್ರ ಈ ಡಸ್ಟರ್ ಕವರ್ ಅಪ್ ಮಾಡ್ತಾ ಇದೆ ಅಲ್ವಾ. ಸೊ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು? ವಿತ್ ದ ಹೆಲ್ಪ್ ಆಫ್ ಸಮಥಿಂಗ್ ಕಾಲ್ಡ್ ಏರಿಯಾ. ಓಕೆನಾ? ಬಟ್ ಈ ಡಸ್ಟರ್ ಎಷ್ಟಿದೆ, ಈ ಡಸ್ಟರ್ ಲೆಂತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಇದನ್ನೆಲ್ಲ ನಾನು ಚೆಕ್ ಮಾಡೋದೇಂದ್ರಿಂದ ಪೆರಿಮೀಟರ್ ಇಂದ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸೊ ಇವಾಗ ಲೈಕ್ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಂತೀನಿ ನಾನು. ಪೆರಿಮೀಟರ್ದು ಮತ್ತು ಏರಿಯಾಗೂ ಇರ್ತಕ್ಕಂಥದ್ದು. ಪೆರಿಮೀಟರ್ ಅಂದ್ರೆ ಬರೀ ಒಂದು ಆಬ್ಜೆಕ್ಟ್ ಔಟರ್ ಲೇಯರ್ದು ಏರಿಯಾ, ನಾಟ್ ಏರಿಯಾ, ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಅದು ಔಟರ್ ಬಾರ್ಡರ್ ನೀವು ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಬಟ್ ಏರಿಯಾ ಅಂತಂದ್ರೆ ನೀವು ಅದು ಆಬ್ಜೆಕ್ಟ್ ನ ಒಂದು ಪ್ಲೇನ್, ಒಂದು ಸ್ಪೇಷಿಯಸ್ ಅಲ್ಲಿ, ಒಂದು ಪ್ಲೇನ್ ಸ್ಪೇಸ್ ಅಲ್ಲಿ ಎಷ್ಟು ಸ್ಪೇಸ್ ನ ಅದೊಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮಾತ್ರ ಕವರ್ ಮಾಡ್ತದೆ ಅನ್ನೋದನ್ನ ತಿಳ್ಕೊಬೇಕು ನಾವು. ಫಾರ್ ಎಕ್ಸಾಂಪಲ್, ಈ ಡಸ್ಟರ್ ಗೆ ಇಷ್ಟು ಮಾತ್ರ ಕವರ್ ಮಾಡ್ತದೆ. ಅಂಡ್ ಆಲ್ಸೋ ಇದು ನೋಡಿ, ಈ ಮಾರ್ಕರ್ ಏನಿದೆ ಇಷ್ಟು ಸ್ಪೇಸ್ ನ ಕವರ್ ಮಾಡ್ತದೆ. ಸೊ ಏರಿಯಾ ಆಗಿರ್ಬೋದು, ಪೆರಿಮೀಟರ್ ಆಗಿರ್ಬೋದು, ಆಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಗೆ, ಶೇಪ್ ಇಂದ ಶೇಪ್ ಗೆ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಸೊ ಪೆರಿಮೀಟರ್ ಮತ್ತೆ ಏರಿಯಾ ಇಟ್ಸ್ ನಾಟ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಇಟ್ ವಿಲ್ ಚೇಂಜ್ ಫಾರ್ ಎವ್ರಿ ಆಬ್ಜೆಕ್ಟ್. ಓಕೆನಾ? ಸೊ ಇವಾಗ ನಿಮ್ದು 11.1 ಎಕ್ಸರ್ಸೈಸ್ ಹೋಗೋಣ. ಸೊ ಅದಕ್ಕೂ ಮುಂಚೆ ನೀವು ಒನ್ ಮೋರ್ ಹಿಂಟ್ ಏನು ಅಂತಂದ್ರೆ, ಪೆರಿಮೀಟರ್ ಅಂಡ್ ಏರಿಯಾ ಲೆಸನ್ ಅಲ್ಲಿ ಯು ಶುಡ್ ದೇ ಹ್ಯಾವ್ ಅ ಡಿಫ್ರೆಂಟ್ ಫಾರ್ಮುಲಾ ಫಾರ್ ಎವ್ರಿ ಶೇಪ್. ಸಿ, ಯಾಕೆ ಎವ್ರಿ ಶೇಪ್ಗೂ ಡಿಫ್ರೆನ್ಸ್ ಫಾರ್ಮುಲಾ ಅಂದ್ರೆ, ಟ್ರಯಾಂಗಲ್ ನ ತಗೊಳ್ಳಿ 3 ಸೈಡ್ಸ್ ಅಷ್ಟೇ ಇದೆ ಅಲ್ವಾ. ಅದೇ ನೀವು ಸ್ಕ್ವೇರ್ ನ ತಗೊಂಡ್ರೆ 4 ಸೈಡ್ಸ್ ಇದೆ. ಸೊ ಇಟ್ ಮೀನ್ಸ್ ಏನಾದ್ರೂ ಮೀನಿಂಗ್ ಅಂದ್ರೆ, ನೀವು ಸ್ಕ್ವೇರ್ ನ ಕಂಡುಹಿಡಬೇಕು ಅನ್ನೋದೇ ಒಂದು ಡಿಫ್ರೆಂಟ್ ಫಾರ್ಮುಲಾ ಇರ್ತದೆ, ಟ್ರಯಾಂಗಲ್ ನ ಕಂಡುಹಿಡಿಯಕ್ಕೇನೆ ನಿಮ್ಗೆ ಒಂದು ಡಿಫ್ರೆಂಟ್ ಫಾರ್ಮುಲಾ ಇರ್ತದೆ. ಸೊ ಹಾಗಾಗಿ ಪೆರಿಮೀಟರ್ ಗಳಲ್ಲಿ ಶೇಪ್ಗೆ ಅಥವಾ ಒಂದು ಬೇರೆ ಬೇರೆ ಆಬ್ಜೆಕ್ಟ್ಸ್ ಆಗಿರ್ಬೋದು, ಅದ್ರದ್ದು ಏನಾಗುತ್ತೆ ಫಾರ್ಮುಲಾ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಪೆರಿಮೀಟರ್ದು ಫಾರ್ಮುಲಾ ಆಗಿರ್ಬೋದು, ಏರಿಯಾದ ಫಾರ್ಮುಲಾ ಆಗಿರ್ಬೋದು, ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ, ಸೊ ವಾಟ್ ಐ ಸಜೆಸ್ಟ್ ಯು ಇಸ್ ಟೇಕ್ ಅ ನೋಟ್ or keep one separate sheet, take a note on all the formulas. In this, like square ಗೆ ಯಾವ ಫಾರ್ಮುಲಾ, ರೆಕ್ಟಾಂಗಲ್ ಗೆ ಯಾವ ಫಾರ್ಮುಲಾ, ಟ್ರಯಾಂಗಲ್ ಗೆ ಯಾವ ಫಾರ್ಮುಲಾ. ಸೊ ಹಾಗಾಗಿ ನಿಮ್ಗೆ ಏನ್ ಗೊತ್ತಾಗ್ತದೆ? ಮುಂದೆ ಇದೆ ನಿಮ್ಗೆ ಇವಾಗ 11.1 ಮಾತ್ರ, ದಟ್ ಈಸ್ ಆಲ್ ಅಬೌಟ್ ಯುವರ್ ರೆಕ್ಟಾಂಗುಲರ್ ಅಂಡ್ ಏರಿಯಾ, ಸಾರಿ ರೆಕ್ಟಾಂಗುಲರ್ ಅಂಡ್ ಸ್ಕ್ವೇರ್. ಬಟ್ ನೀವು 11.2, 11.3 is based on your triangles, and also you have I think I saw triangle and ರೆಕ್ಟಾಂಗಲ್ ಅಂಡ್ ಪ್ಯಾರಲೋಗ್ರಾಮ್. ಸೊ ಅದಿದೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಸರ್ಕಲ್ಸ್ ಬರ್ತೀವಿ ನಾವು. ಸೊ ಏರಿಯಾ ಆಫ್ ಸರ್ಕಲ್ಸ್ ಇದೆ. ಸೊ ಹಾಗಾಗಿ ನಿಮ್ದು ಮುಂದೆ ಮುಂದೆ ಹೋಗ್ತಾ ಬೇರೆ ಬೇರೆ ಶೇಪ್ಸ್ ಇದೆ. ಸೊ ಎಲ್ಲದಕ್ಕೂ ಡಿಫ್ರೆನ್ಸ್ ಇರೋದ್ರಿಂದ ವಾಟ್ಸ್ ಯೋರ್ ಜಾಬ್ ಇಸ್, ಒಂದು ಶೀಟ್ ಅಲ್ಲಿ ಲೈಕ್ ಲಿಸ್ಟ್ ಆನ್ ಆಲ್ ದ ಫಾರ್ಮುಲಾ. ಸೊ ನಿಮ್ಗೆ ಎಕ್ಸಾಮ್ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಎಕ್ಸರ್ಸೈಸ್ 11.1 ಗಿಂತ ಮುಂಚೆ. ಸೊ ಸ್ಕ್ವೇರ್, ಫಾರ್ ಎಕ್ಸಾಂಪಲ್ ಪೆರಿಮೀಟರ್ ಅಂಡ್ ಏರಿಯಾ ಆಫ್ ಸ್ಕ್ವೇರ್. ಫಸ್ಟ್ ನಿಮ್ದು ಸ್ಕ್ವೇರ್ ಕೊಟ್ಟಿದ್ದಾರೆ ಅಂಡ್ ಸ್ಕ್ವೇರ್ ಮತ್ತೆ ಇದು ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? ರೆಕ್ಟಾಂಗಲ್ ಕೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ನಾವ್ ಯಾವ್ದನ್ನ ಕಲ್ತ್ಕೊಂತೀವಿ? ಸ್ಕ್ವೇರ್ದು ಮತ್ತೆ ರೆಕ್ಟಾಂಗಲ್ದು ಪೆರಿಮೀಟರ್ ಅಂಡ್ ಏರಿಯಾನ ಕಲಿತೀವಿ ಇವಾಗ. ಸೊ ದೇರ್ ಆರ್ 4 ಫಾರ್ಮುಲಾಸ್. ಬೇಸಿಕಲಿ ಇದಕ್ಕೆ 2 ಇದೆ, ಪೆರಿಮೀಟರ್ದು ಮತ್ತು ಏರಿಯಾದು. ರೆಕ್ಟಾಂಗಲ್ಗೆ 2 ಫಾರ್ಮುಲಾಸ್, perimeter and area. If you know these 2 formulas, like it is done your job. Square ದು rectangle ದು ಮುಗಿತು. ಪೆರಿಮೀಟರ್ ಗೂ ಒಂದು ಜನರಲ್ ಫಾರ್ಮುಲಾ ಇದೆ. ಸೊ ಪೆರಿಮೀಟರ್ ಗೆ ಮತ್ತೆ ಈ ಏರಿಯಾಗೆ ಒಂದು ಜನರಲ್ ಫಾರ್ಮುಲಾ ಇದೆ. ಸೊ ಆ ಜನರಲ್ ಫಾರ್ಮುಲಾನ ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು, ನೀವು ಅದೊಂದು ಜನರಲ್ ಫಾರ್ಮುಲಾನ ಕಲ್ತ್ಕೊಂಡ್ರೆ. ಲೈಕ್ ಇಟ್ಸ್ ಲೈಕ್ ಇದು ಒಂದು ನಿಮ್ಗೆ ವಿ ನೋ ದಟ್ ಅನ್ನೋ ತರ ಇರ್ಬೇಕು. ನೀವು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇಟ್ ಶುಡ್ ಬಿ ಲೈಕ್ ವಿ ನೋ ದ ಫಾರ್ಮುಲಾ ಅನ್ನೋ ತರ ಇದ್ರೆ ನೀವು ಈ ಲೆಸನ್ ನ ಫುಲ್ ಆಗಿ ಯು ಕ್ಯಾನ್ ಸಾಲ್ವ್ ಇಟ್. ಸೊ ಪೆರಿಮೀಟರ್ ಇಸ್ ಸಮಥಿಂಗ್ ಲೈಕ್ ನಂಬರ್ ಆಫ್ sides into length of one side. ಸೊ ಪೆರಿಮೀಟರ್ ಅಂದ್ರೆ ಯಾವ್ದನ ಒಂದು ಶೇಪ್ ತಗೊಂಡು ಎಷ್ಟು ಸೈಡ್ಸ್ ಇದೆ ಇಂಟು ಮಲ್ಟಿಪ್ಲೈ ಒನ್ ಶೇಪ್ ಅದ್ರ ಲೆಂತ್ ಎಷ್ಟಿದೆ ಅದು ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅ ಪೆರಿಮೀಟರ್ ಆಫ್ ಎನಿ ಶೇಪ್. ಬಟ್ ಏರಿಯಾ ಅಂತ ಅಂದ್ರೆ ಸೈಡ್ಸ್ ಇಂಟು ಸೈಡ್. ಏರಿಯಾ ಫಾರ್ಮುಲಾ ಏನು? ಸೈಡ್ ಇಂಟು ಸೈಡ್. ಸೊ ಎಷ್ಟು ಸೈಡ್ ಇದೆ ಎಲ್ಲಾ ಸೈಡ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅ ಏರಿಯಾ. ಓಕೆನಾ? ಸೊ ಇದು ಜನರಲ್ ಫಾರ್ಮುಲಾ. ಈ ಜನರಲ್ ಫಾರ್ಮುಲಾ ನೀವೇನ್ ಮಾಡ್ಬೇಕು? ಟ್ರಯಾಂಗಲ್ಸ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ರೆಕ್ಟಾಂಗಲ್ ಆಗಿರ್ಬೋದು, ಎಲ್ಲದಕ್ಕೂ ನೀವೇನ್ ಮಾಡ್ಬೇಕು? ಇವಾಗ ಅಪ್ಲೈ ಮಾಡ್ಬೇಕು. ಆ ಅಪ್ಲೈನ ಮಾಡ್ಬಿಟ್ಟು ಆ ಫಾರ್ಮುಲಾನ ನೀವೇನ್ ಮಾಡ್ಬೇಕು? ನೆನ್ಪಿಟ್ಕೊಬೇಕು. ಓಕೆ?
ಯಾಕೆ ನೆನ್ಪಿಟ್ಕೊಬೇಕು? ಯಾಕೆ ಅಂದ್ರೆ ನಿಮ್ಗೆ 8th ಗೆ ಎಲ್ಲ ಅಪ್ಲಿಕೇಶನ್ ಕ್ವಶನ್ಸ್ ಬರುತ್ತೆ, ಹಾಗಾಗಿ ನೆನ್ಪಿಟ್ಕೊಬೇಕು. ಅಂಡ್ ಆಲ್ಸೋ ಈ ಚಾಪ್ಟರ್ ಅಲ್ಲಿ ಸಮ್ ನ ಸಾಲ್ವ್ ಮಾಡಕ್ಕೆ ನೆನ್ಪಿಟ್ಕೊಬೇಕು. ಫಸ್ಟ್ ಸ್ಕ್ವೇರ್ದು ತಗೊಳ್ಳೋಣ. ಸ್ಕ್ವೇರ್ದು ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಡ್ಸ್ ಅಲ್ವಾ. ಫಸ್ಟ್ ಪೆರಿಮೀಟರ್ ಆಫ್ ಸ್ಕ್ವೇರ್. ನಂಬರ್ ಆಫ್ ಸೈಡ್ಸ್ 1 2 3 4. 4 ಇಂಟು ಲೆಂತ್ ಆಫ್ ಒನ್ ಸೈಡ್ ಬಟ್ ಸೈಡ್ ಅಂತಾನೆ ನಾನು ಬರೀತಾ ಇದೀನಿ. ಲೆಂತ್ ಆಫ್ ಒನ್ ಸೈಡ್, ಓಕೆನಾ. ಅಂಡ್ ಏರಿಯಾ ಬಂದು ಸೈಡ್ ಇಂಟು ಸೈಡ್, ಓಕೆನಾ. ನೆಕ್ಸ್ಟ್ ರೆಕ್ಟ್ಯಾಂಗಲ್ದು ನಾವು ನೋಡೋಣ ಅಂತ ಅಂದ್ರೆ ಇದು ಒನ್ ಫಾರ್ಮುಲಾ, ಇದು ಸೆಕೆಂಡ್ ಒನ್, ಇದು ಥರ್ಡ್ ಒನ್, ಇದು ಫೋರ್ತ್ ಒಂದು ಪೆರಿಮೀಟರ್ಗೆ, ಇನ್ನೊಂದು ಲೆಂತ್ಗೆ. ಸೊ ಪೆರಿಮೀಟರ್ ಬಂದು ಇಸ್ ಲೈಕ್ 2 ಸೈಡ್ ಇದೆ ಅಲ್ವಾ, ಮತ್ತೆ ಏನಿದೆ ಲೆಂತ್ ಇಂಟು ಬ್ರೆಡ್, ಓಕೆನಾ. ಸೊ ನಿಮ್ಗೆ ಸ್ಕ್ವೇರ್ ಮತ್ತೆ ಇದ್ರದ್ದು ಅಷ್ಟೇ ಅಲ್ವಾ ಇರೋದು. 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ಇದು. ನೆಕ್ಸ್ಟ್ ಅದಾದ್ಮೇಲೆ ಇದು ಬಂದು ಪೆರಿಮೀಟರ್ಗೆ, ಇದು ಬಂದು ಏರಿಯಾ ಆಫ್ ರೆಕ್ಟ್ಯಾಂಗಲ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬಂದು ಲೆಂತ್ ಮತ್ತೆ ಬ್ರೆಡ್, ಸೈಡ್ಸ್ ಇಂಟು ಸೈಡ್ಸ್ ಆಗುತ್ತೆ. ಇದು ನೋಡಿ, ಇದು ಯಾವ್ದು ಮತ್ತೆ ಇದು ಪೆರಿಮೀಟರ್ ಮಾತ್ರ ಲೆಂತ್ 2 ಯಾಕೆ ಬಂದಿದೆ ಅಂದ್ರೆ ಒಂದು ಲೆಂತ್ ಇನ್ನೊಂದು ಬ್ರೆಡ್. 2 ಇಂಟು ಈ ವ್ಯಾಲ್ಯೂಸ್ ನ ನೀವು ಆಡ್ ಮಾಡಿ ಲೆಂತ್ ಮತ್ತೆ ಬ್ರೆಡ್ ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ವಿಲ್ ಮೂವ್ ಆನ್ ಟು ಯುವರ್ ಎಕ್ಸರ್ಸೈಸ್. ಈ 4 ಫಾರ್ಮುಲಾಸ್ ನ ನೀವು ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗುಲರ್ ಗೆ ಯೂಸ್ ಮಾಡೋದು ನಾವು, ಓಕೆನಾ. ಸೊ ಹಾಗಾಗಿ ನಾವು ಇವಾಗ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಗೆ ಹೋಗೋಣ. ಸೊ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಗೆ ಬಂದು ಎಕ್ಸರ್ಸೈಸ್ 11.1. ಸೊ ಯು ಹ್ಯಾವ್ 8 ಪ್ರಾಬ್ಲಮ್ಸ್. ಐ ವಿಲ್ ಸಾಲ್ವ್ ಟಿಲ್ 5 ಅಂತ ಹೇಳ್ಬೋದು. ಒಂದು 5 ವರ್ಗು ಸಾಲ್ವ್ ಮಾಡ್ತೀನಿ. ಇನ್ 3 ಪ್ರಾಬ್ಲಮ್ಸ್ ನ ಟ್ರೈ ಬೈ ಯೋರ್ ಓನ್. ಇಫ್ ಯು ರಿಯಲಿ ವಾಂಟ್ ಸೊಲ್ಯೂಷನ್ ಫಾರ್ ದಟ್ ಆಲ್ಸೋ ಮೀನ್ಸ್ I take that questions in your next class. See, first question ಬಂದು the length and the breadth of the rectangular piece of land are 500 meter and 300 meter respectively. Find its area. So first ಬಂದು rectangular question ಕೇಳಿದ್ದಾರೆ, ಓಕೆನಾ. ಕ್ವಶನ್ ರೆಕ್ಟ್ಯಾಂಗುಲರ್ ಆಗಿರೋದ್ರಿಂದ ಫಸ್ಟ್ ಫಾರ್ಮುಲಾ ಬರ್ಬಿಡಿ, ಆಯ್ತಾ. ನೆಕ್ಸ್ಟ್ ಅವಾಗ ನಮ್ಗೆ ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಅಂಡ್ ರೆಕ್ಟ್ಯಾಂಗುಲರ್ ಏನೇನ್ ಕೇಳ್ಬೇಕು, ಏರಿಯಾ ಕಂಡುಹಿಡಿಬೇಕು ಅಂತ ಹೇಳಿದಾರಲ್ವಾ. ಅಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ದ ಲೆಂತ್ ಇಂಟು ಬ್ರೆಡ್. ಸೊ ವಾಟ್ ಈಸ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗುಲರ್? ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್. ಸೊ ನೀವು ಲೆಂತ್ ನ ಮತ್ತೆ ಅದ್ರ ಬ್ರೆಡ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅದ್ರದ್ದು ಏರಿಯಾ ಸಿಗುತ್ತೆ. ಅಂಡ್ ಅದ್ರಲ್ಲಿ ಕೊಟ್ಟಿದ್ದಾರೆ ಲೆಂತ್ ಅಂಡ್ ಬ್ರೆಡ್ ಆರ್ 500. So given length is equals to 500 and breadth is equals to 300 meter. Okay na, both are in meter. So first question bandu find its area. Okay na, so area is equals to length into breadth alva. Yeah, so that is nothing but 500 into 300. So eshtagutte basic multiplication ಮಾಡಿ 0 0 0 into again 0 0 0 into 3 into 0 0 3 into 0 is 0, 3 5 is 15. ಸೊ ಎಷ್ಟಾಯ್ತು? 0, ಇಲ್ಲೊಂದು 0, ಥರ್ಡ್ ಇಸ್ 0, ಫೋರ್ತ್ ಪ್ಲೇಸ್ 0, ಫಿಫ್ತ್ ಪ್ಲೇಸ್ ಇಸ್ 5, ಸಿಕ್ಸ್ ಪ್ಲೇಸ್ ಇಸ್ 1 ಆಯ್ತು. ನೆಕ್ಸ್ಟ್ ಇದಾದ್ಮೇಲೆ 1,50,000. ಸೊ 1,50,000 ಅಷ್ಟು ಏನಿದೆ ಮೀಟರ್ ಅಷ್ಟು ಎಷ್ಟಿದೆ ಇದ್ರದ್ದು ಏರಿಯಾ ಇದೆ. ಫಸ್ಟ್ ಸಬ್ ಕ್ವಶನ್ ಏದು ಇದ್ರದ್ದು, ಓಕೆನಾ. ಅಂಡ್ ಬಿ ಕ್ವಶನ್ ನೋಡಿ, ದ ಕಾಸ್ಟ್ ಆಫ್ ಲ್ಯಾಂಡ್ ಇಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಯೂನಿಟ್ ಇಡ್ಬೇಕಲ್ವಾ. 500 ಅನ್ನೋದು ಮೀಟರ್ ಅಲ್ಲಿ ಇದೆ, 300 ಅನ್ನೋದು ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ಇಷ್ಟು ಇದ್ರದ್ದು ಏರಿಯಾ ಇದೆ ಈ ಒಂದು ರೆಕ್ಟ್ಯಾಂಗುಲರ್ ಸ್ಪೇಸ್ದು. ಅಂಡ್ ಸೆಕೆಂಡ್ ಕ್ವಶನ್, ದ ಕಾಸ್ಟ್ ಆಫ್ ಒನ್ ಲ್ಯಾಂಡ್. ದ ಕಾಸ್ಟ್ ಆಫ್ ದ ಲ್ಯಾಂಡ್ ಇಫ್ 1 ಮೀಟರ್ ಸ್ಕ್ವೇರ್ದು ಲ್ಯಾಂಡ್ ಪ್ರೈಸ್ ಎಷ್ಟಿದೆ ಅಂತ ಅಂದ್ರೆ 10,000, ಓಕೆನಾ. 1 ಮೀಟರ್ ಸ್ಕ್ವೇರ್ದು ಎಷ್ಟಿದೆ ಕಾಸ್ಟ್ ಬಂದು, ದ ಕಾಸ್ಟ್ ಆಫ್ ದ ಲ್ಯಾಂಡ್ ಇಫ್ 1 ಮೀಟರ್ ಸ್ಕ್ವೇರ್ ಆಫ್ ದ ಲ್ಯಾಂಡ್ ಕಾಸ್ಟ್ 10,000 ಅಂತ ಕೇಳಿದ್ದಾರೆ. ಸೊ 1 ಮೀಟರ್ಗೆ 10,000 ಅಂದ್ರೆ ನಮ್ಮ ಹತ್ರ ಎಷ್ಟು ಮೀಟರ್ ಸ್ಕ್ವೇರ್ ಇದೆ? ನಮ್ಮ ಹತ್ರ 1,50,000 ಎಷ್ಟಿದೆ? 1,50,000 ಮೀಟರ್ ಸ್ಕ್ವೇರ್ ನಮ್ಮ ಹತ್ರ ಇದೆ. 1 ಮೀಟರ್ ಸ್ಕ್ವೇರ್ಗೆ 10,000 ಅಂದ್ರೆ ಈ ಹೋಲ್ ನಂಬರ್ ನ ತಗೊಂಡು ನೀವು ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು, ಓಕೆನಾ. ಸೊ ಇಸ್ ನಥಿಂಗ್ ಬಟ್ 1,50,000 ಇಂಟು 10,000. 3 4, okay na, into 10,000. See, 0 into anything is 0. First count it. 3 4 5 6 idya. Yeah, 3 4 5 6. Yeah, 6 times 0 na, 3 4 5 6 into again 0 into anything is 0. 1 2 3 3 4 5 6 into again you have 0 1 2 3 4 5 6 into again 0 1 2 3 4 5 6. Okay students, so into 4 times aita 1 2 3 4 aita. 1 into 0 is 0, so 3 4 0 ಇದೆ, 1
2 3 4 ಓಕೆನಾ 1 2 3 4 ಆಯ್ತು 1 into 5 is nothing but 5 1 into 1 is 1 ಓಕೆನಾ ಸೊ ಯಾ 1 5 0 0 0 0 0 0 0 0 ಎಷ್ಟಾಯ್ತು 1 2 3 4 5 6 7 8 9 10 ಪ್ಲೇಸ್ ಇರ್ಬೇಕು 1 2 3 4 5 6 7 8 9 10 ಇರ್ಬೇಕು 3ಗೆ 3ಗೆ 1 3ಗೆ 3ಗೆ 1 ಮಿಲಿಯನ್ ಸ್ಕ್ವೇರ್ ಅಷ್ಟು ಇದೆ ಮೀಟರ್ ಸ್ಕ್ವೇರ್ ಅಷ್ಟು ಓಕೆ 15 ಮಿಲಿಯನ್ ಸ್ಕ್ವೇರ್ ಅಷ್ಟು ಇದೆ ಅಷ್ಟ್ ಇಟ್ ಮೀನ್ಸ್ ದಟ್ ಈ ಒಂದು ರೆಕ್ಟಾಂಗ್ಯುಲರ್ ಏರಿಯಾ ಇರ್ತಕ್ಕಂಥದ್ದು ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ ಇಷ್ಟು ಮಿಲಿಯನ್ ಸ್ಕ್ವೇರ್ ಅಷ್ಟು ಪ್ರೈಸ್ ಹೋಲ್ಡ್ ಆಗುತ್ತೆ ಇದು ಓಕೆನಾ ಬಿಕಾಸ್ 1 ಮೀಟರ್ ಸ್ಕ್ವೇರ್ಗೆ 20,000 ವ್ಯಾಲ್ಯೂ ಅಂದ್ರೆ ನಮ್ಮ ಹತ್ರ ಇರೋದು 1,50,000 ಮೀಟರ್ ಸ್ಕ್ವೇರ್ ಅಷ್ಟು ಇದೆ ಸೊ ಹಾಗಾಗಿ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮ್ದು ಆಪ್ಷನ್ ಬಿ ದ ಆನ್ಸರ್ ಸಿಗುತ್ತೆ ಓಕೆನಾ ಒಂದಕ್ಕೆ ಇಷ್ಟ ಆದ್ರೆ ಫುಲ್ ಇದಕ್ಕೆ ಎಷ್ಟಾಗ್ಬೋದು ಅನ್ನೋದು ಓಕೆನಾ ಅಂಡ್ ನಾನ್ ಕೊಟ್ಟಿದ್ದ ಎಕ್ಸಾಂಪಲ್ ಅಷ್ಟೇ ನಿಮ್ಗೆ ಒಂದು ಫ್ರೇಮ್ ಹಾಕಕ್ಕೆ ಹೇಳಿದ್ರು ಅಂತ ಅಂದ್ರಲ್ಲ ಸೊ ಅದ್ರದ್ದು ಒಂದು ಪೆರಿಮೀಟರ್ ಏರಿಯಾ ಅಂತ ಅಂದ್ರೆ ನೀವು ಅದ್ರಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದಾರೆ ಲ್ಯಾಮಿನೇಷನ್ ಶೀಟ್ ಅಲ್ಲಿ ಲ್ಯಾಮಿನೇಷನ್ ಮಾಡಕ್ ಎಷ್ಟು ಬೇಕು ಅನ್ನೋದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡುದು ಓಕೆ ಸೊ ವಿಲ್ ಮೂವ್ ಆನ್ ಟು ಯುವರ್ ಸೆಕೆಂಡ್ ಕ್ವಶನ್ ದಟ್ ಈಸ್ ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ ಪಾರ್ಕ್ ಸೊ ಸ್ಕ್ವೇರ್ ಪಾರ್ಕ್ ಕೇಳಿದ್ದಾರೆ ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ ಪಾರ್ಕ್ ಹೂಸ್ ಪೆರಿಮೀಟರ್ ಇಸ್ 320 ಮೀಟರ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮ್ಗೆ ಪೆರಿಮೀಟರ್ ಕೇಳಿ ಪೆರಿಮೀಟರ್ ಎಷ್ಟು ಕೇಳಿದ್ದಾರೆ ದಟ್ ಈಸ್ 320 ಮೀಟರ್ ಅಂತ ಹೇಳಿದ್ದಾರೆ 320 ಮೀಟರ್ ಅಂತ ಸೊ ವಿ ಶುಡ್ ಕ್ಯಾಲ್ಕುಲೇಟ್ ಏರಿಯಾ ಸೊ ಈ ತರ ಕ್ವಶನ್ಸ್ ಕೇಳಿರ್ತಾರೆ ಸೊ ಪೆರಿಮೀಟರ್ ನ ಕೊಟ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಏರಿಯಾನ ಕೊಟ್ಟು ಪೆರಿಮೀಟರ್ ಕ್ಯಾಲ್ಕುಲೇಟ್ ಮಾಡಿ ಈ ತರ ತುಂಬಾ ಕ್ವಶನ್ಸ್ ಬರುತ್ತದೆ ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನಮ್ಗೆ ಪೆರಿಮೀಟರ್ ಅಂತ ಗೊತ್ತು ಏನು ಪೆರಿಮೀಟರ್ ಅಂತ ಅಂದ್ರೆ ಸೊ 4 ಸೈಡ್ ಅಲ್ಲಿ ಇದೆ ಅನ್ನೋದು ಗೊತ್ತು ಓಕೆನಾ ಅಂಡ್ ಇದ್ರ ಏರಿಯಾ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಗೊತ್ತು ಸೊ ಯೂಶಲಿ ಪೆರಿಮೀಟರ್ ಅಂದ್ರೆ ಎಷ್ಟು ಸೈಡ್ಸ್ ಇದೆ 320 ಮೀಟರ್ ಅಂತ ಇದೆ ಅಲ್ವಾ ಸೊ 320 ಹೋಲ್ ಥಿಂಗ್ ಡಿವೈಡೆಡ್ ಬೈ 4 ಇಂದ ನೀವೇನ್ ಮಾಡ್ಬೇಕು ಇವಾಗ 320 ನ ಡಿವೈಡ್ ಮಾಡಿದಾಗ ಅದು ಒನ್ ಸೈಡ್ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ ನೆಕ್ಸ್ಟ್ ಅದನ್ನ ನೀವು ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಸೈಡ್ ಇಂಟು ಸೈಡ್ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ನಿಮ್ದು ಆಕ್ಚುಲ್ ಇದ್ರದ್ದು ಏರಿಯಾ ಎಷ್ಟು ಕ್ಯಾಲ್ಕುಲೇಟ್ ಆಗಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ 4 8s are 32 ನ ಯಾ 4 8s are 32 ಯಾ ಆಕ್ಚುಲಿ 0 ಆಯ್ತು ಅಂಡ್ ಅಗೇನ್ 0 ಕ್ಯಾಲ್ಕುಲೇಟ್ ಆಗುತ್ತೆ ಇಲ್ಲೊಂದು 80 ರಿಮೈನಿಂಗ್ ಇಸ್ ಇರೋದು ಸೊ ಈ 80 ಅನ್ನೋದೇನು ಅಂದ್ರೆ ಒನ್ ಸೈಡ್ ಇದು ಓಕೆನಾ ಪೆರಿಮೀಟರ್ ಇಸ್ ನಥಿಂಗ್ ಬಟ್ ಇಲ್ಲಿ ಒನ್ ಸೈಡ್ ಇದೆ ಕರೆಕ್ಟ್ ಅಂದ್ರೆ 80 ಇಂಟು ನಿಮ್ಗೆ ಎಷ್ಟು ಸೈಡ್ ಇದೆ 4 ಸೈಡ್ ಇದೆ 0 into 0 8 4s are 32 ಸೊ ಕರೆಕ್ಟ್ ಇದೆ ಇಟ್ ಮೀನ್ಸ್ ನಿಮ್ದು ಒನ್ ಸೈಡ್ ವ್ಯಾಲ್ಯೂ ಎಷ್ಟು ಬಂದು 80 ಅಂಡ್ ನಮಗ್ ಗೊತ್ತು ಏರಿಯಾ ಇಸ್ ನಥಿಂಗ್ ಬಟ್ ಸೈಡ್ ಇಂಟು ಸೈಡ್ ಸೊ ಒನ್ ಸೈಡ್ ವ್ಯಾಲ್ಯೂ ಎಷ್ಟಿದೆ 80 into 80 is your given your area 0 0 into ಇದು again 0 so 8 8s are 32 yeah 8 8s are 32 correct 0 0 2 3 ಸೊ 3200 ಮೀಟರ್ ಏರಿಯಾ ಅಷ್ಟು ನಿಮ್ಮ ಈ ಸ್ಕ್ವೇರ್ ಒಂದು ಹೋಲ್ಡ್ ಮಾಡಿದೆ ಓಕೆ ಸ್ಟೂಡೆಂಟ್ಸ್ ಅಂಡ್ ನೆಕ್ಸ್ಟ್ ಕ್ವಶನ್ ಗೆ ವಿಲ್ ಮೂವ್ ಆನ್ ಟು ಯುವರ್ ನೆಕ್ಸ್ಟ್ ಕ್ವಶನ್ ಆಕ್ಚುಲಿ ಐ ಆಮ್ ಫೀಲಿಂಗ್ ಲೈಕ್ ಐ ವಾಂಟ್ ಟು ಚೇಂಜ್ ದಿಸ್ ಬೋರ್ಡ್ ಬಿಕಾಸ್ ಲೈಕ್ ಸಾಲ್ವ್ ಮಾಡ್ತಾ ಮಾಡ್ತಾ ಇಟ್ಸ್ ಲೈಕ್ ಒಂದು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂತ ಅನ್ಸ್ತಾ ಇದೆ ನನಗೆ ನೆಕ್ಸ್ಟ್ to find the breadth of a rectangular plot of land if its area is 440 meter square and the length is 22 meter also find its perimeter ಅಂತ ಕೇಳಿದ್ರೆ ಫಸ್ಟ್ ರೆಕ್ಟಾಂಗ್ಯುಲರ್ ಪ್ಲಾಟ್ ಥರ್ಡ್ ಕ್ವಶನ್ ಇಸ್ ಯೋರ್ ರೆಕ್ಟಾಂಗ್ಯುಲರ್ ಕ್ಯಾಲ್ಕುಲೇಟ್ ಮಾಡಬೇಕು ಅದ್ರಲ್ಲಿ ಏನೇನ್ ಕೊಟ್ಟಿದ್ದಾರೆ ನಮ್ಗೆ ಅಂತಂದ್ರೆ ಏರಿಯಾ ಕೊಟ್ಟಿದ್ದಾರೆ ರೆಕ್ಟಾಂಗ್ಯುಲರ್ ಏರಿಯಾ ಕೊಟ್ಟಿದ್ದಾರೆ ಸೊ ಇದು ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎ ಏರಿಯಾ ಇಸ್ 440 ಮೀಟರ್ ಸ್ಕ್ವೇರ್ ಓಕೆ ಅಂಡ್ ಇಟ್ಸ್ ಲೆಂತ್ ಇಸ್ 22 ಮೀಟರ್ ಅಂತ ಕೇಳಿದ್ದಾರೆ ಸೊ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಫೈಂಡ್ ಇಟ್ಸ್ ಬ್ರೆಡ್ತ್ ಅಂತ ಕೇಳಿದ್ದಾರೆ ಅಲ್ವಾ ಆಲ್ಸೋ ಫೈಂಡ್ ಇಟ್ಸ್ ಪೆರಿಮೀಟರ್ ಅಂತ ಕೇಳಿದ್ದಾರೆ ಸೊ ಫಸ್ಟ್ ನಮ್ಗೆ ಏನ್ ಗೊತ್ತು ಲೆಂತ್ ಏರಿಯಾದು ಮತ್ತೆ ಏರಿಯಾ ಕೇಳಿರೋದ್ರಿಂದ ಫಸ್ಟ್ ಬ್ರೆಡ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು ಇದು ಬ್ರೆಡ್ ಕಂಡಿಡ್ಕೊಂಡಾದ್ಮೇಲೆ ನೀವು ಪೆರಿಮೀಟರ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸಿ ಫಸ್ಟ್ ನಮ್ಗೆ ವಿ ನೋ ದಟ್ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಇಸ್ ಲೆಂತ್ ಇಂಟು ಬ್ರೆಡ್ ಸೊ ಏರಿಯಾ ಕೊಟ್ಟಿದ್ದಾರೆ ಎಷ್ಟು 440 ಅಲ್ವಾ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಕೊಟ್ಟಿದ್ದಾರೆ 22 ಅಂತ 22 ಇಂಟು ಅಂಡ್ ನಾವೇನ್ ಕಂಡಿಡ್ಬೇಕು ಇದ್ರ ಬ್ರೆಡ್ ಮಾತ್ರ ಕಂಡಿಡ್ಬೇಕು ಅಲ್ವಾ ಸೊ ನಾವೇನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನ ಈ ಕಡೆ ಶಿಫ್ಟ್ ಮಾಡೋಣ ಸೊ ಯೂಶಲಿ ಐ ವಿಲ್ ಡೂ ದಿಸ್ ಲೈಕ್ ನಾನೇನ ಕ್ಯಾಲ್ಕುಲೇಟ್ ಮಾಡ್ಬೇಕು ನನ್ಗೆ ಏನ್ ವ್ಯಾಲ್ಯೂ ಬರೋ ಅದನ್ನ ಆಲ್ವೇಸ್ ಎಕ್ಕಿಬಿಟ್ಟಿನ LHS ಸೊ ರಿಮೈನಿಂಗ್ ಎಲ್ಲ ರೈಟ್ ಸೈಡ್ ಅಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನಾನು ದಟ್ 440 ಈ ಕಡೆ ಹೋಗುತ್ತೆ ಅಂತ ಅನ್ಕೊಳ್ಳಿ ಸೊ B is equals to 440 divided by
22. ಸೊ 22 ಯಾಕೆ ಈ ಕಡೆ ಬರ್ತಿದೆ ಅಂತ ಅಂದ್ರೆ ಈ ಮಲ್ಟಿಪ್ಲೈ ಇರೋದು ಈ ಕಡೆ ಬಂದ್ರೆ ನಾವು ಡಿನಾಮಿನೇಟರ್ ಮಾಡುತ್ತೆ. ಸೊ 22 ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಈ ತರ ಮಾಡ್ತೀನಿ ಅಂದ್ರು ಓಕೆ, ಕ್ಯಾನ್ಸಲೇಷನ್ ಎಲ್ಲ ಮಾಡ್ತೀನಿ ಅಂದ್ರು ಫಾರ್ ಎಕ್ಸಾಂಪಲ್ 11 ಫೋರ್ಸ್ ಅಂತಾನು ಹೇಳ್ಬೋದು. 11 ಒನ್ಸ್, ಸೊ ನಾಟ್ 11 ಒನ್ಸ್, 11 ಇಂದ ಹೋಗಲ್ಲ. 22 is 11 twos and 11 fours, 2 ones, 2 twos. 20 divided by 1 is nothing but 20. So 20 meter. ಸೊ ಇದು ಬೆಸ್ಟ್ ಇತ್ತು ಅಂತಂದ್ರೆ 20. ಸೊ ನಮ್ಗೆ ಇವಾಗ ಏನಾಯ್ತು, 20 ಅನ್ನೋದು 20 ಮೀಟರ್ ಅನ್ನೋದು ಬ್ರೆತ್ ಗೊತ್ತಾಯ್ತು. ಪೆರಿಮೀಟರ್ ಕಂಡುಹಿಡಬೇಕು ಇವಾಗ ನಾವು. ಸೊ ಪೆರಿಮೀಟರ್ ಫಾರ್ಮುಲಾಗೆ ಲೆಂತ್ ಬೇಕಿತ್ತು, ನಮ್ಗೆ ಬ್ರೆತ್ ಬೇಕಿತ್ತು. ಸೊ ಇವಾಗ ನಾವ್ ಎರಡೂನು ಕ್ಯಾಲ್ಕುಲೇಟ್ ಮಾಡಾಯ್ತು. ಸೊ ಇವಾಗ ಪೆರಿಮೀಟರ್ ಫಾರ್ಮುಲಾದಲ್ಲಿ ಇದನ್ನ ಅಪ್ಲೈ ಮಾಡಿ. ಸೊ ಪೆರಿಮೀಟರ್ ಫಾರ್ಮುಲಾ ಯಾವುದು? ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗುಲರ್ ಇಸ್ ಈಕ್ವಲ್ಸ್ ಟು 2 into L plus B. ಓಕೆನಾ? ಸೊ 2 into ವಾಟ್ ಈಸ್ ಯುವರ್ ಲೆಂತ್ ಎಷ್ಟು ಕೊಟ್ಟಿದ್ರು? 22 ಪ್ಲಸ್ ಬ್ರೆತ್ ನಾವು ಕಂಡಿಡ್ಕೊಂಡು ದಟ್ ಈಸ್ 20. ಸೊ 2 into 22 plus 20 ಎಷ್ಟಾಯ್ತು? 42. ಸೊ ಬ್ರಾಕೆಟ್ ರಿಮೂವ್ ಮಾಡಿ. ಸೊ ಆಲ್ರೆಡಿ ನೀವು ಬೈ ಸಿಂಪ್ಲಿಫೈಯಿಂಗ್ ಯು ರಿಮೂವ್ ಯುವರ್ ಬ್ರಾಕೆಟ್ ಇಲ್ಲಿ. ಓಕೆನಾ? ಸೊ 42 ಆಯ್ತು. ಸೊ 2 2s 4, 4 2s 8. ಸೊ ಪೆರಿಮೀಟರ್ ಅನ್ನೋದು ಎಷ್ಟು ಸ್ಕ್ವೇರ್ ಇದೆ? 84 meter square is your perimeter of the rectangular. ಓಕೆ, ಸೊ ಇಲ್ಲಿ ಬ್ರೆಡ್ ಕೊಟ್ಟಿರ್ಲಿಲ್ಲ, ಮತ್ತೆ ಪೆರಿಮೀಟರ್ ಕೇಳಿದ್ರು. ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೇಳಿದ್ರು ಸೆಕೆಂಡ್ ಅಲ್ಲಿ ಯಾವ್ದು ಅಂತ, ನಾವು ಪೆರಿಮೀಟರ್ ಕೇಳಿದ್ರು ನಮ್ಗೆ ಅದ್ರ ಏರಿಯಾ ಕಂಡುಹಿಡಿಯಕ್ಕೆ. ಸೊ ಈ ತರ ಲೈಕ್ ಇಂಟರ್ ಚೇಂಜ್ ಆಗ್ತಾ ಇರ್ತದೆ ಕ್ವಶನ್ಸ್ ಅಲ್ಲಿ. ಸೊ ನೀವು ಅದನ್ನ ಕರೆಕ್ಟ್ ಆಗಿ ಓದಿ ಫಾರ್ಮುಲಾನ ಫಸ್ಟ್ ಕಾಪಿ ಮಾಡಿ, ದೆನ್ ಯು ಸ್ಟಾರ್ಟ್ ಡೂಯಿಂಗ್ ಯುವರ್ ಕ್ಯಾಲ್ಕುಲೇಷನ್. Okay, so next we'll move on to your fourth question. So the fourth question is, the perimeter of rectangular sheet is 100 centimeter allide. Okay na, the fourth question perimeter kottidare, that is 100 centimeter. If the length is 35, L is equals to 35 centimeter, find its breadth and also find its area ಅಂತ ಕೊಟ್ಟಿದ್ದಾರೆ. ಸೊ ಬಿ ಕಂಡುಹಿಡಿಬೇಕು ಮತ್ತೆ ನಾವು ಏರಿಯಾ ಕಂಡುಹಿಡಿಬೇಕು. ಓಕೆನಾ? ಸೊ ಇದು ಆಪೋಸಿಟ್ ಆಫ್ ಯುವರ್ ಥರ್ಡ್ ಕ್ವಶನ್. ಸೊ ಅಲ್ಲಿ ನಾವು ಬಿ ಜೊತೆಗೆ ಪೆರಿಮೀಟರ್ ಕಂಡುಹಿಡಿದ್ವಿ, ಏರಿಯಾ ಕೊಟ್ಟಿದ್ರು. ಇಲ್ಲಿ ಪೆರಿಮೀಟರ್ ಕೊಟ್ಟಿದ್ದಾರೆ, ನೀವು ಇದು ಕಂಡುಹಿಡ್ಬೇಕು. ಸೊ ಫಸ್ಟ್ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬಿ ಕಂಡುಹಿಡಿದಿ, ನೆಕ್ಸ್ಟ್ ಅದಾದ್ಮೇಲೆ ಅದ್ರದ್ದು ಏರಿಯಾ ಫಾರ್ಮುಲಾಗೆ ನಾವು ಅಪ್ಲೈ ಮಾಡೋಣ. ಓಕೆ ಸ್ಟೂಡೆಂಟ್ಸ್? ಸೊ ಪೆರಿಮೀಟರ್ ಫಾರ್ಮುಲಾ ದಟ್ ಪಿ is equals to 2 into L plus B. What is your L? 35. And perimeter value already ನಮ್ಗೆ ಕೊಟ್ಟಿದ್ದಾರೆ ಎಷ್ಟು, that is your 100. So that will be in left side. 35 plus B. ಓಕೆನಾ? ಸೊ ಮೂವ್ ಆನ್ ಟು ಫಸ್ಟ್ ಎಲ್ಲ ನೀವು ಈ ಕಡೆ ಶಿಫ್ಟ್ ಮಾಡ್ತೀರಾ ಅಂತಂದ್ರೆ, ಸಿ ಇದೇನಾಗುತ್ತೆ, ಸ್ಕ್ವೇರ್ 2 is both multiply for both ಅಲ್ವಾ? ಸೊ ಹಾಗಾಗಿ 2 into ಫಸ್ಟ್ 35 ಫಸ್ಟ್ ಈ ಕಡೆ ಶಿಫ್ಟ್ ಮಾಡ್ಬಿಡೋಣ, ನಮಗೆ ಅವಾಗ ಈಸಿ ಆಗುತ್ತೆ. ಈ ರೀಸನ್ಗೆ ನಾನು ಬೋರ್ಡ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ದು, ಬಿಕಾಸ್ ನನಗೆ ಇದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಸೊ ಪೆರಿಮೀಟರ್ P is equals to 100 is equals to 2 into L plus B. What is your length? The given length was 35. 35 plus B is given ಅಲ್ವಾ? B ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂಡ್ ಆಲ್ಸೋ 35 plus B ಅನ್ನೋದು 2 into ಫಾರ್ ಬೋತ್ ಅಲ್ವಾ? ಸೊ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. 2 into 35 ಎಷ್ಟಾಗುತ್ತೆ? 5 2s are 10, 1 ಕ್ಯಾರಿ ಆಗುತ್ತಾ? ನೆಕ್ಸ್ಟ್ 3 2s are 6, 6 plus 1 is 7. ನೆಕ್ಸ್ಟ್ ಪ್ಲಸ್ 2 into B is 2B. 100 is equals to 70 plus 2B. So 70 plus 2B ಈ ಕಡೆ ಬಂದ್ರೆ that is your 100. 2B is equals to 100 minus 70. 2B is equals to 100 minus 70 is nothing but 30. And B is equals to 30 divided by 2 ones are, again 2 ones are 2, 1 remaining, 2 5s are, so B is equals to 15 meter. Not meter, centimeter. Because unit should be same now. So the given length was in centimeter. Also the breadth also should be keep in centimeter. So your B is that 15 centimeter. So ಇವಾಗ ನಮ್ಗೆ ಏನ್ ಗೊತ್ತಾಯ್ತು? B ವ್ಯಾಲ್ಯೂ ಗೊತ್ತಾಯ್ತು. ಸೊ ಲೆಂತ್ ಇಂಟು ಬ್ರೆಡ್ತ್ ಮಾಡ್ರೆ ನಿಮಗೆ ಏನ್ ಗೊತ್ತಾಗುತ್ತೆ? ನಿಮ್ದು ಇದ್ರದ್ದು ಏರಿಯಾ ಗೊತ್ತಾಗುತ್ತೆ. ಏರಿಯಾ ಕಂಡುಹಿಡಿಬೇಕಲ್ವಾ? ಸೊ ಏರಿಯಾ is equals to L into B. No, what is your length? That is your 35 into B is your calculated 15. 5 5s are 25, 5 3s are 15. 15 plus 2 is 17 into 5 1s are 5, 5 3 1 3s are 3, 5 7 plus 5 is 12, 2 carry 3 4 5, 525. Area should be in meter square. So 525 meter square is your rectangular area.
ಸೊ ಈ ತರ ಎಲ್ಲ ಕ್ವಶನ್ಸ್ ಅಷ್ಟೇನೆ ಸಿಂಪಲ್, ಓನ್ಲಿ ಇಫ್ ಯು ನೋ ದ ಫಾರ್ಮುಲಾ. ಸೊ ಏರಿಯಾದ ಏನಾಗಿರ್ತದೆ, ಲೆಂತ್ ಇಂಟು ಬ್ರೆಡ್ ಮಾಡ್ತೀವಿ. ಪೆರಿಮೀಟರ್ದೇನು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ಮಾಡ್ತೀವಿ. ಸ್ಕ್ವೇರ್ದು ಸೈಡ್ ಇಂಟು ಸೈಡ್ ಮಾಡ್ತೀವಿ. ಅದ್ರದ್ದು ಏರಿಯಾ ಬಂದು 4 ಇಂಟು ಪೆರಿಮೀಟರ್ ಬಂದು ಅದ್ರದ್ದು 4 ಇಂಟು ಒನ್ ಸೈಡ್ ಲೆಂತ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಿ ಫಿಫ್ತ್ ನೋಡೋಣ, ಲಾಸ್ಟ್ ಕ್ವಶನ್. ದ ಏರಿಯಾ ಆಫ್ ಸ್ಕ್ವೇರ್ ಪಾರ್ಕ್. ಇದು ಸ್ಕ್ವೇರ್ ಅಲ್ಲಿ ಇದೆ. ಫಿಫ್ತ್ ಸಮ್ ಇಸ್ ಯೋರ್ ಸ್ಕ್ವೇರ್. ಏರಿಯಾ ಕೊಟ್ಟಿದ್ದಾರೆ. ದ ಏರಿಯಾ ಆಫ್ ಸ್ಕ್ವೇರ್ ಪಾರ್ಕ್ ಎ ಇಸ್ ಈಕ್ವಲ್ಸ್ ಟು the area of square park is the same as of a rectangular park if the side of the square park is 60 meter. So first area ಕೊಟ್ಟಿಲ್ಲ. area is same as the area is same as rectangular ಅಂತ ಹೇಳಿದ್ದಾರೆ. rectangular park if the side of the square park is 60 meter. 60 meter is your side of the square park. So ಈ ಸ್ಕ್ವೇರ್ ಪಾರ್ಕ್ ಯಾವ್ದು ಬಂದು ಸೈಡ್. ಸೊ ಸೈಡ್ ಎಷ್ಟಿದೆ, 60 ಮೀಟರ್ ಇದೆ. ಅಂಡ್ ಲೆಂತ್ ಆಫ್ ದ ರೆಕ್ಟಾಂಗ್ಯುಲರ್ ಪಾರ್ಕ್ ಎಲ್ ಇಸ್ ಈಕ್ವಲ್ಸ್ ಟು 90 ಮೀಟರ್ ಇದೆ. ಫೈಂಡ್ ದ ಬ್ರೆಡ್ತ್ ಆಫ್ ದ ರೆಕ್ಟಾಂಗ್ಯುಲರ್ ಪಾರ್ಕ್ ಅಂತ ಕೇಳಿದ್ದಾರೆ. ಸೊ ಇವಾಗ ನಾವ್ ಇದ್ರಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ರೆಕ್ಟಾಂಗ್ಯುಲರ್ ಪಾರ್ಕ್ ಇದು ಕ್ಯಾಲ್ಕುಲೇಟ್ ಮಾಡ್ಬೇಕು. ಏರಿಯಾ ಬಂದು ಫಸ್ಟ್ ನಮ್ಗೆ ಏರಿಯಾ ಕಂಡುಹಿಡಿಬೇಕು ಅಂತಂದ್ರೆ ನಿಮ್ಗೆ ಇವಾಗ ಬ್ರೆಡ್ತ್ ಬೇಕು ಅಲ್ವಾ. ಸೊ ರೆಕ್ಟಾಂಗ್ಯುಲರ್ ಪಾರ್ಕ್ ಅಂಡ್ ನಮ್ಗೆ ಏನ್ ಹೇಳ್ತಾ ಇದಾರೆ, ಸ್ಕ್ವೇರ್ ಪಾರ್ಕ್ ಸೇಮ್ ಆಸ್ ದ ರೆಕ್ಟಾಂಗ್ಯುಲರ್ ಪಾರ್ಕ್ ಅಂತಿದೆ. ಇಫ್ ದ ಸೈಡ್ ಆಫ್ ದ ಸ್ಕ್ವೇರ್ ಪಾರ್ಕ್. ಸೊ ಏರಿಯಾ ಫಸ್ಟ್ ಏರಿಯಾ ಸ್ಕ್ವೇರ್ ಏರಿಯಾ ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಬೇಕು ಅಂತ ಅಂದ್ರೆ, ಸೈಡ್ ಇಂಟು ಸೈಡ್ ಅಲ್ವಾ ಏರಿಯಾದು. ಸೊ 60 ಇಸ್ ಯೋರ್ ಸೈಡ್. 60 ಇಂಟು 60 0 0 into again 0 6 6 36 meter square ಅನ್ನೋದು. ಓಕೆನಾ. ಸೊ ಈ ಮೀಟರ್ ಸ್ಕ್ವೇರ್ ಇಸ್ ಯೋರ್ ಏರಿಯಾ ಆಫ್ ಸ್ಕ್ವೇರ್. ಸೊ ಏರಿಯಾ ಆಫ್ ಸ್ಕ್ವೇರ್ ಇಸ್ ಸೇಮ್ ಆಸ್ ಅ ರೆಕ್ಟಾಂಗ್ಯುಲರ್ ಅಂತ ಹೇಳಿದರೆ, ರೆಕ್ಟಾಂಗ್ಯುಲರ್ ಸ್ಕ್ವೇರ್. ಸೊ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಇಸ್ ಆಲ್ಸೋ 3600 meters square and we know the length and we got the area. We should calculate the breadth. So area of square rectangular is equals to length into breadth. Your area is 3600 meters square. That is equals to your length is 90. No, the length of the rectangular park is 90. Your breadth is, we should calculate. So everything you move this side. 90 into b is equals to 3600 and breadth is equals to 3600 whole thing divided by 90. 1010 get cancelled and you left with b is equals to 360 whole thing divided by 9. 9 ones and also 36 ಎಷ್ಟಾಗುತ್ತೆ, 9 4s 36 ಅಲ್ವಾ. 18 27 36 9 4s 36 40. So your breadth is 40 centimeters, 40 meters. ಸಿ ಕ್ವಶನ್ ನ ನೀಟಾಗಿ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನೀವು ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಆಗುತ್ತೆ. ದ ಥಿಂಗ್ ಇಸ್ ದ ಏರಿಯಾ ಆಫ್ ಅ ಸ್ಕ್ವೇರ್ ಪಾರ್ಕ್. ಏನ್ ಹೇಳಿದ್ರೆ, ಒಂದು ಸ್ಕ್ವೇರ್ ಪಾರ್ಕ್ ಏರಿಯಾ ಇಸ್ ಈಕ್ವಲ್ಸ್ ಟು ರೆಕ್ಟಾಂಗ್ಯುಲರ್ ಪಾರ್ಕ್ ಅಂತ ಹೇಳಿದ್ದಾರೆ. ಸೊ ನಿಮ್ದು ಒಂದು ಸ್ಕ್ವೇರ್ ಪಾರ್ಕ್ ಮತ್ತೆ ಒಂದು ರೆಕ್ಟಾಂಗ್ಯುಲರ್ ಪಾರ್ಕ್ ಏರಿಯಾ ಬಂದು ಸೇಮ್ ಇದೆ. ಓಕೆನಾ. ಬಟ್ ರೆಕ್ಟಾಂಗ್ಯುಲರ್ ಪಾರ್ಕ್ ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕಂಡು ಹಿಡಬೇಕು ಅಂತ ಹೇಳಿದ್ದಾರೆ. ನಾವು ಒಂದು ಯಾವ್ದನ್ನ ವೇರಿಯಬಲ್ ಕಂಡು ಹಿಡಬೇಕಂದ್ರೆ ಅಟ್ಲೀಸ್ಟ್ ನಮ್ಮ ಫಾರ್ಮುಲಾದಲ್ಲಿ ಇರೋ ರೆಸ್ಟ್ 2 ಗೊತ್ತಿರ್ಬೇಕು. ನಮ್ದು ಲೆಂತ್ ಆಫ್ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಫಾರ್ಮುಲಾ ಗೊತ್ತು, ಎ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಬಿ ಅಂತ. ಸೊ ಬಿ ಕಂಡುಹಿಡಿಬೇಕು ಅಂದ್ರೆ ನಮಗೆ ಲೆಂತ್ ಗೊತ್ತಿರ್ಬೇಕು ಮತ್ತೆ ಟೋಟಲ್ ಏರಿಯಾ ಗೊತ್ತಿರ್ಬೇಕು. ಟೋಟಲ್ ಏರಿಯಾ ನಮಗೆ ಗೊತ್ತಿಲ್ಲ. ಅವ್ರ ಏನ್ ಹೇಳ್ತಾ ಇದಾರೆ, ಟೋಟಲ್ ಏರಿಯಾ ಆಫ್ ರೆಕ್ಟಾಂಗ್ಯುಲರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಅಂತ ಹೇಳಿದ್ದಾರೆ, ಸ್ಕ್ವೇರ್ ಆಫ್ ದ ಪಾರ್ಕ್ ಅಂತ. ಸ್ಕ್ವೇರ್ದು ಒನ್ ಸೈಡ್ ಕೊಟ್ಟಿದ್ದಾರೆ. ಸೊ ಒನ್ ಸೈಡ್ ಬಂದು 60 ಮೀಟರ್ ಅಲ್ಲಿ ಇದೆಯಾ, ಕರೆಕ್ಟ್ 60 ಮೀಟರ್ ಅಲ್ಲಿ ಇದೆ, 60 ಅಂತ ಹೇಳಿದ್ದಾರೆ. ಸೊ ನಮ್ದು ಸ್ಕ್ವೇರ್ ಏರಿಯಾ ಕಂಡುಹಿಡಿಯೋದು ಗೊತ್ತು ನಮಗೆ. ಸೊ ಸೈಡ್ ಇಂಟು ಸೈಡ್ ಮಾಡಿದ್ರೆ ನಮ್ಗೆ ಏನ್ ಆಗುತ್ತೆ, 3600 ಮೀಟರ್ ಸ್ಕ್ವೇರ್ ಬಂತು. ಓಕೆ, 60 ಇಂಟು 60. ಸೊ ಇವಾಗ ನಮ್ದು ಏರಿಯಾ ಗೊತ್ತಾಯ್ತು, ಬಿಕಾಸ್ ಇಟ್ ಇಸ್ ಈಕ್ವಲ್ ಸೇಮ್ ಆಸ್ ದ ರೆಕ್ಟಾಂಗ್ಯುಲರ್. ಸೊ ಇದ್ರದ್ದು ಏರಿಯಾ 3600 ಅಂದ್ರೆ ರೆಕ್ಟಾಂಗ್ಯುಲರ್ 3600, ದಟ್ ಇಸ್ V1. ಸೊ ಏರಿಯಾ ಪ್ಲೇಸ್ ಅಲ್ಲಿ ಎ ಜಾಗದಲ್ಲಿ 3600 ನ ನಾವು ಹಾಕೊಂಡಿದೀವಿ. ಅಂಡ್ ಯುವರ್ ಲೆಂತ್ ಇಸ್ ಯುವರ್ ಗಿವನ್ 90 meter and your breadth is, we should calculate. So 90 into b, so if it goes that side, b is equals to 40 meter. So you should understand that the area of the square is the same as the area of the rectangular. So first you figure out the square area, total area, that is length sides into side. That area value you multiply in your rectangular area value. So that gives your breadth of the rectangular. Okay, student. So the sixth question also same. A wire is in the shape of rectangular. So you imagine wire on the rectangular ಇದೆ, ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ.
If the same as wire is represented in the shape of a square, what will the measure of each side ಅಂತ ಕೇಳಿದ್ರೆ, ಸೊ ಫಸ್ಟ್ ಅದನ್ನ ಫಸ್ಟ್ ಓವರ್ ಆಲ್ ಏರಿಯಾ ಕಂಡಿಡ್ದು ಸೊ ನೀವು 4 ಅಲ್ಲಿ ಡಿವೈಡ್ ಮಾಡಿ, ಬಿಕಾಸ್ ದ ಸ್ಕ್ವೇರ್ದು ಏರಿಯಾ ಬಂದು 4. ಅಂಡ್ ಆಲ್ಸೋ ಫೈಂಡ್ ವಿಚ್ ಶೇಪ್ ಎನ್ಕ್ಲೋಸ್ ಮೋರ್ ಏರಿಯಾ ಅಂತ ಕೇಳಿದ್ದಾರೆ. ದ ಪೆರಿಮೀಟರ್ ಆಫ್ ಅ ರೆಕ್ಟಾಂಗಲ್ ಇಸ್ 130 ಸೆಂಟಿಮೀಟರ್ ಇಫ್ ದ ಬ್ರೆಡ್ ಕೊಟ್ಟಿದ್ದಾರೆ ಅಂಡ್ ಆಲ್ಸೋ ಲೆಂತ್ ಫೈಂಡ್ ದ ಲೆಂತ್, ಆಲ್ಸೋ ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್. ದಟ್ ಆಲ್ಸೋ ಸೇವ್ ಲೈಕ್ ಪ್ರೀವಿಯಸ್ ಕ್ವಶನ್ಸ್. ಸೊ ಯಾ, ದಟ್ ಕಂಪ್ಲೀಟ್ಸ್ ಯುವರ್ ಎಕ್ಸರ್ಸೈಸ್ 11.1 ಅಂತ ಹೇಳ್ಬೋದು. ಸೊ ಎಲ್ಲದಕ್ಕೂ ಒಂದೇ ಫಾರ್ಮುಲಾ, ದ 4 ಫಾರ್ಮುಲಾ ವಿಚ್ ವಿ ಸಿ ಇನ್ ದ ಸ್ಟಾರ್ಟಿಂಗ್ ಆಫ್ ಯುವರ್ ಟುಡೇಸ್ ಕ್ಲಾಸ್ ಅಂತ ಹೇಳ್ಬೋದು. ಆ 4 ಫಾರ್ಮುಲಾನ ಇವತ್ತೇನೆ ಪ್ರಾಕ್ಟೀಸ್ ಮಾಡಿ ರೈಟ್ ಸಮ್ವೇರ್ ಎಲ್ಸ್ ಅಂಡ್ ಕೀಪ್ ಇಟ್ ಇನ್ ಯುವರ್ ಬುಕ್, ಇನ್ ಯುವರ್ ನೋಟ್ಸ್. ಸೊ ಬೇಸಿಕಲಿ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಮಾಡ್ತಾ ಆ ಫಾರ್ಮುಲಾಸ್ ನ ನೀವು ಯೂಸ್ ಮಾಡೋದು. ಅಟ್ ದ ಎಂಡ್ ಅಪ್ಲಿಕೇಶನ್ ಕ್ವಶನ್ಸ್ ಯಾವುದೇ ಆಗಿರ್ಬೋದು, ಬಟ್ ಅಟ್ ದ ಎಂಡ್ we'll use the same formula for area and perimeter. So for that purpose, write down your 4 formulas and keep in your important note. So yeah, next video bandu it will be your exercise 11.2, I hopefully, and also your 11.3 that completes your perimeter and area. That is a very simple chapter. Thank you for watching.